ಕೊಪ್ಪಳ ತಾಲೂಕಿನ ಮೋರ್ನಹಳ್ಳಿ ಎನ್ನುವಂಥ ಗ್ರಾಮ ಈಗ ದೇಶದಾದ್ಯಂತ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ತೊಗಲುಗೊಂಬೆ ಆಟದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಭೀಮವ್ವ ಶಿಳ್ಳೆಕ್ಯಾತರವರ ಕುಟುಂಬ. ಈ ಇಡೀ ಕುಟುಂಬದಿಂದ ಗ್ರಾಮ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಳ್ತಿದೆ. ಶಿಳ್ಳೆಕ್ಯಾತರ ಇವರ ಕುಟುಂಬದಲ್ಲಿ 9 ಜನ ಕಲಾವಿದರು, ತೊಗಲುಗೊಂಬೆ ಕಲಾವಿದರಿದ್ದರೆ ಆ ಇಡೀ ಕಲಾವಿದರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಮತ್ತು ಅವರು ಕಲೆಯನ್ನು ಯಾವ ರೀತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಈ ಕುಟುಂಬದಲ್ಲಿ ಯಾವ ರೀತಿ ಸಂಭ್ರಮ ಇದೆ ಮತ್ತು ಗ್ರಾಮಸ್ಥರಲ್ಲಿ ಯಾವ ರೀತಿ ಸಂತೋಷ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಹದಿನಾಲ್ಕನೇ ವಯಸ್ಸಿನಿಂದ ತೊಗಲುಗೊಂಬೆಯಾಟದಲ್ಲಿ ಆಸಕ್ತಿ ಬೆಳೆಸಿಕೊಂಡ ಶತಾಯುಷಿ ಭೀಮವ್ವ ದೊಡ್ಡಬಾಳಪ್ಪ ಶಿಳ್ಳೆಕ್ಯಾತರ 9 ದಶಕಗಳಿಂದ ಈ ಕಲೆಯನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಗರಿ ಲಭಿಸಿದೆ. ಬಪ್ಪರೆ ತಮ್ಮ ಅರ್ಜುನ ಕಳ್ಳಗಣ ಸೇವೆ ಸೇಚಿ ಧನಜೆ ಕಿರುತಿ ಭೂವಂತಿ ಹಲವು ನಾಮಗಳು ಒಪ್ಪುವಂತ ಮೂರ್ತಿಯೇ ನನ್ನ ಪಾದವನ್ನು ಬಿಟ್ಟು ಬೇಡಿಕೊಳ್ಳುವಂತವ್ ನಾನು. ಬಾಲ್ಯದ ದಿನಗಳಲ್ಲಿ ರೂಢಿಯಾದ ತೊಗಲುಗೊಂಬೆಯಾಟವನ್ನು ಕುಲಕಸುಬಾಗಿ ಮಾಡುತ್ತಾ ಇದನ್ನೇ ವೃತ್ತಿಯಾಗಿಸಿಕೊಂಡಿದ್ದಾರೆ. ಕುಟುಂಬದವರು ಹೇಳುವಂತೆ ಅಜ್ಜಿಗೆ ಈಗ 103ರಿಂದ 104 ವರ್ಷ ವಯಸ್ಸು. ತಾವೊಬ್ಬರೇ ಓಡಾಡುವ ಭೀಮವ್ವ ಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳ ಜೊತೆ ಬೊಂಬೆಗಳ ಆಟ ಆಡುತ್ತಾರೆ. ನಾನೆಲ್ಲ ಸಣ್ಣಕ್ಕಿದ್ದ ಸುಟ್ಟನ್ನು ಆಡ್ತೀನಿ, ತವ್ರ ಮನೆಗೆ ಆಡೀನಿ. ಸಣ್ಣಕ್ಕಿದ್ದಾಗ ಗಂಡ ಮನೆಗೆ ಆಡ್ತೀನಿ, ಗಂಡ ಮನೆಗೆ ಅರ್ಧ ಕಸ್ಬ, ತವ್ರ ಮನೆಗೆ ಅರ್ಧ ಕಸ್ಬ. ನಾವು ಅವಾಗ ಸಾಲಿಲ್ಲ, ನಾವು ನಿರಾಕ್ಷರಿಲ್ಲೇ ಕಲ್ತೀವಿ. ನಮ್ಮ ಅಜ್ಜ ಕಲಿಸ್ತಿದ್ದ. ಭೀಮವ್ವ ಅನಕ್ಷರಸ್ಥೆಯಾದರೂ ಕಲೆಯಲ್ಲಿ ಎಲ್ಲರನ್ನೂ ಮೀರಿಸುವ ಕೌಶಲ ಹೊಂದಿದ್ದಾರೆ. ಅನೇಕ ದೇಶಗಳಲ್ಲಿ ರಾಮಾಯಣ ಹಾಗೂ ಮಹಾಭಾರತದಂಥ ಮಹಾಕಾವ್ಯಗಳನ್ನು ಮತ್ತು ಪ್ರಸಕ್ತ ವಿದ್ಯಮಾನಗಳನ್ನು ತಮ್ಮ ಕಲೆಯ ಮೂಲಕ ತೋರಿಸಿದ್ದಾರೆ. ಮಹಾಭಾರತದ ಕಥನಗಳನ್ನು ಅನಾವರಣಗೊಳಿಸುವ ಗೊಂಬೆಗಳು ಅಜ್ಜಿಯ ಹಾಡಿಗೆ ತಾಳ ಹಾಕುವಂತಿವೆ. ಹಳ್ಳಿ ಹಳ್ಳಿಗೆ ಓಡಾಡಿ ಗೊಂಬೆಗಳ ಕಥನವನ್ನು ಜನರಿಗೆ ಅಜ್ಜಿ ಹೇಳಿದ್ದಾರೆ. ತಗಲಿಗೊಂಬೆ ಒಳಗ ರಾಮ ಹುಟ್ಟಿ ಸುಟ್ಟು ಪೂರ್ತಿ ರಾಮಾಯಣ, ಪಾಂಡವರು ಹುಟ್ಟಿ ಸುಟ್ಟು ಸ್ವಲ್ಪ ಹೋಗೋ ಮಟ್ಟ ಪೂರ ಕತೆ ನಮ್ಮವು. ಅವು ಎರಡಕತ್ತೆ ಮತ್ತೆ ಅವು ಇಲ್ಲ ನಮ್ಮವು. ತೊಗಲುಗೊಂಬೆ ತಯಾರಿಕೆಗೆ ಬೇಕಾಗುವ ಪರಿಕರಗಳನ್ನು ಬಳಸಿ ಬಣ್ಣ ಮಾಡುವುದು, ಜಿಂಕೆ ಚರ್ಮವನ್ನು ಹದ ಮಾಡುವುದು, ಹೀಗೆ ಕಲೆಯ ಎಲ್ಲ ಕೌಶಲಗಳು ಅಜ್ಜಿಗೆ ಕರಗತವಾಗಿವೆ. ವಂಶ ಪರಂಪರೆಯಿಂದ ಬಂದ ನಮ್ಮ ತೊಗಲುಗೊಂಬೆ ಆಟ ಇದು. ಯಾಕಂದ್ರೆ ನಮ್ಮ ಅಜ್ಜರು ಆಡಿದರು, ಆಮೇಲೆ ನಮ್ಮ ಅಪ್ಪರು ಆಡಿದರು, ಆಮೇಲೆ ನಮ್ಮ ಅವ್ವಾರು ಆಡಿದರು, ಆಮೇಲೆ ನಾವು ಕೂಡ ಈ ತೊಗಲುಗೊಂಬೆ ಆಟನ ವೃತ್ತಿಯನ್ನು ಬೆಳೆಸಂತ ಹೊಂಟೀವ್ರಿ. ಈಗಾದರೂ ಗುರು ಶಿಷ್ಯರ ಪರಂಪರೆ ಒಳಗೇನು ಅವರು ತರಬೇತಿಯನ್ನು ಕೊಟ್ರು. ಎಲ್ಲ ಹೊರಗಿನವ್ರಿಗೆ ಕೂಡ ನಮ್ಮವ್ವರು ತರಬೇತಿ ಕೊಟ್ರು. ಆಮೇಲೆ ಈ ಕಲೆ ಉಳಿಸಿ ಬೆಳೆಸಬೇಕು ಅನ್ನೋದೋಸ್ಕರನ ಆಮೇಲೆ ನಮ್ಮವರು ನಾವು ಕೂಡ, ನಾನು ವಿದೇಶಕ್ಕೆ ಹೋಗಿದ್ದೆ. ಅಮೇರಿಕಾ, ಪ್ಯಾರಿಸ್, ಇಟಲಿ, ಇರಾನ್, ಇರಾಕ್, ಸ್ವಿಟ್ಜರ್ಲೆಂಡ್, ಹಾಲೆಂಡ್, ಆಮೇಲೆ ತೆಹರಾನ್, ಇರಾನ್, ಇರಾಕ್ ಎಲ್ಲ ವಿದೇಶಗಳಲ್ಲಿ ಹೋಗಿ ನಮ್ಮ ಕರ್ನಾಟಕದ ಕೀರ್ತಿಯನ್ನು ವಿದೇಶದೊಳಗೆ ನಮ್ಮ ತೊಗಲುಗೊಂಬೆ ಆಟವನ್ನು ಪ್ರದರ್ಶನ ಮಾಡಿ ಬಂದು ನಮ್ಮ ಕರ್ನಾಟಕಕ್ಕೆ ಕೀರ್ತಿ ತಂದಂಥ ಭೀಮಮ್ಮ ಶಿಳ್ಳೆಕ್ಯಾತರು ಅವ್ರ ಮಗ ನಾನು ಕೇಶಪ್ಪರು ಕೂಡ ನಾನು ವಿದೇಶಕ್ಕೆ ಹೋಗಿದ್ದೆ. ಭೀಮವ್ವ ಅಜ್ಜಿಯ ಸಾಧನೆಗೆ 1993ರಲ್ಲಿ ತೆಹರಾನ್ ಬೊಂಬೆ ಉತ್ಸವ ಪ್ರಶಸ್ತಿ, 63ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ, 2005-6ನೇ ಸಾಲಿನಲ್ಲಿ ಜಾನಪದ ಮತ್ತು ಬಯಲಾಟ ಅಕಾಡೆಮಿ ಪ್ರಶಸ್ತಿ, 2022ರಲ್ಲಿ ಹಿರಿಯ ನಾಗರಿಕರ ಪ್ರಶಸ್ತಿ, ರಾಜ್ಯೋತ್ಸವ, ಹೀಗೆ ಸಂಘ ಸಂಸ್ಥೆಗಳಿಂದ ಅನೇಕ ಪುರಸ್ಕಾರಗಳು ಲಭಿಸಿವೆ. ಪ್ರಪ್ರಥಮ ನಮ್ಮ ಗ್ರಾಮಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದಕ್ಕೆ ಬಹಳ ತುಂಬ ಖುಷಿಯಾಗೈತಿ. ಆಮೇಲೆ ಅವರಿಗೆ ಕಲೆಗೆ ಇನ್ನೂ ಹೆಚ್ಚಿನ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಮತ್ತು ಭಾಳ ಅಂದ್ರೆ ಬಹಳ ಸಂತೋಷ ಆಗಿದೆ ನಮ್ಗೆ ಸರ್. ಅಳಿವಿನ ಅಂಚಿಗೆ ಸಾಗುತ್ತಿರುವ ಗೊಂಬೆಯಾಟ ಉಳಿಸಿ ಆಧುನಿಕತೆಗೆ ಹೊರಳಲು ಈ ಕಲಾವಿದರಿಗೆ ಹೊಸ ಗೊಂಬೆಗಳ ಅಗತ್ಯವಿದೆ. ಅವುಗಳನ್ನು ತಯಾರಿಸಲು ಹಾಗೂ ಖರೀದಿಸಲು ಬೇಕಾಗುವಷ್ಟು ಆರ್ಥಿಕ ಶಕ್ತಿ ಇಲ್ಲ. ಆದ್ದರಿಂದ ಸರ್ಕಾರ ನೆರವಾಗಬೇಕು, ಸಾಂಪ್ರದಾಯಿಕ ಈ ಕಲೆಯನ್ನು ಪೋಷಿಸಬೇಕು ಎನ್ನುವುದು ಕಲಾವಿದರ ಆಗ್ರಹವಾಗಿದೆ.